ದೇವಿಗೆ ಸಮರ್ಪಣೆ ಮಾಡಿ ಒಂದು ಅಕ್ಕಿ ಹಾಕಿ ಆ ದೇವಿ ಹತ್ರ ಪ್ರಸಾದ ಕೇಳುವುದು. ನಾವು ಜಾತ್ರೆಯನ್ನು ಶುರು ಮಾಡ್ಲಿಕ್ಕತ್ತೇವಿ, ಎಲ್ಲವೂ ಕೂಡ ನಿರ್ವಿಘ್ನದಿಂದ ನೆರವೇರಿಸುವ ತಾಯಿ ಜಗದಂಬಿಕೆ ಅಂತ ಹೇಳಿ ಆ ತ್ರಿಗುಣಾತ್ಮಿಕ ಸ್ವರೂಪಿಣಿ. ಯಾಕಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿಯನ್ನು 3 ಜನಕ್ಕೆ ಆಗಲಾರದಂಥ ಶಕ್ತಿ ಯಾರ ಹತ್ರ ಅದ ಅಂದ್ರೆ ಜಗದಂಬಿಕೆ ಹತ್ರ ಅಂತ. ಯಾಕೆ ಎಷ್ಟು ಪಾವರ್ ಕೊಂಡಿದ್ದಾಳೆ ಅಂತ ಕೇಳಿದ್ರೆ ಇದಕ್ಕೆ 3 ಜನ ತ್ರಿಮೂರ್ತಿಗಳು ಕೂಡ ಶಕ್ತಿಯನ್ನು ಕೊಟ್ಟಿರ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು. ಅವರ ಸೃಷ್ಟಿಕರ್ತನಾದ ಬ್ರಹ್ಮ, ಪಾಲನಕರ್ತ ವಿಷ್ಣು, ಅದೇ ರೀತಿಯಾದ ಭಯಕರ್ತನಾದಂಥ ಶಿವನು ಜಗದಂಬಿಕೆಗೆ ಶಕ್ತಿಯನ್ನು ಕೊಟ್ಟಿರ್ತಾರೆ. ಯಾಕೆ ಕೊಟ್ಟಿರ್ತಾರೆ ಅಂದರೆ ಅಷ್ಟು ಅಲ್ಲಿ ಒಂದು ಚಲೋದನು ಅಲ್ಲಿ ಕೆಟ್ಟದಿದ್ದೇ ಇರ್ತದೆ. ಆಯ್ತಾ, ದೇವತೆಗಳು ಎಷ್ಟು ಶಕ್ತಿ ಇದ್ದರೂ ಕೂಡ ಆ ದೇವತೆಗಳಿಗಿಂತ ಮೀರಿದಂಥ ಒಂದು ಶಕ್ತಿ ಇತ್ತು ಅಂದ್ರೆ ಅದು ರಾಕ್ಷಸರು ಅಂತಂತೇಳಿ ನೀವೆಲ್ಲರೂ ಕೇಳಿರ್ತೀವಿ. ಒಂದು ಚಂಡಿ ಪಾರಾಯಣ 13 ಅಧ್ಯಾಯ ಬರ್ತಾವೆ, ತ್ರಯೋದಶಿ ಒಂದು ಭಗವತಿಯ ಸಂಕಲ್ಪ ಇದ್ದರೆ ಅದು ಯಾವತ್ತು ಮಾಡಿಸಿದ್ರು ನೋಡೋಣ. ಯಾಕಂದ್ರೆ ಜಾತ್ರೆ ಸಂಕಲ್ಪ ಯಾವತ್ತೂ ಆಗ್ಲಿಕ್ಕೆ ಅಂತಿಲ್ಲ, ನೋಡೋಣ. ಕಮಿಟಿಯವ್ರ ಜೊತೆ ಯಾವಾಗ ಒಂದು ಚಂಡಿ ಹೋಮ ಒಂದು ದಿನ ಜಾತ್ರೆ ಒಳಗೆ ಮಾಡಿದ್ರೆ ಉತ್ತಮ, ಇಲ್ಲ ಅಂತ ನಡುವೆ ಒಳಗೆ ಮಾಡಿದ್ರೆ ನೋಡೋಣ. ಆಯ್ತಾ, ಆ 3 ಜನ ಶಕ್ತಿಯನ್ನು ಶುಂಭನ ಶುಭ್ರ ಸಂಹಾರ ಆಗಿರ್ಬೋದು. ಈಗ ಅನೇಕ ಎಷ್ಟು ರಾಕ್ಷಸರಂತ ರಾಕ್ಷಸ ಸಂಹಾರನ ಭಗವತಿ ಮಾಡಿರ್ತಾರೆ. ಯಾಕಂದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ತ್ರಿಗುಣಾತ್ಮಿಕ ಸ್ವರೂಪಿಣಿ ಈ ಜಗದಂಬಿಕಾ ಗಂಡ ದೇವರು ಜಲ್ದಿ ಹೊರ ಕೊಡೋದಿಲ್ಲ ಅಂತ, ಹೆಣ್ಣು ದೇವರು ಮಾತ್ರ ಕರುಣೆ ಭಾಳ ಇರ್ತದೆ, ಅವರಿಗೆ ಜಲ್ದಿ ಹೊರ ಕೊಡ್ತಾರೆ. ಹೀಗಾಗಿ ಈ ಕಲಗಡಿ ಗ್ರಾಮಕ್ಕೆ ಗ್ರಾಮ ದೇವತೆ ಆದಂಥ ಈ ಗ್ರಾಮ ದೇವತೆಗೆ ಒಂದು ನಾವು ಪೂಜೆಯನ್ನು ಜಾತ್ರೆಯನ್ನು ಹಿಂದಿನ ಮಾಡ್ಕೊಂಡು ಬಂದಾರ. ಯಾಕೆ ಮಾಡ್ಕೊಂಡು ಬಂದಾರ ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡ ಈ ಗ್ರಾಮದಲ್ಲಿ ನದಿ ತಟಾಕ ಸಸ್ಯಾಭಿವೃದ್ಧಿ ಆಗಬೇಕು, ಜಲಾಭಿವೃದ್ಧಿ ಆಗಬೇಕು, ಆಯ್ತಾ, ಧನ ಕನಕ ವಸ್ತುವಾಹನ ಎಲ್ಲವೂ ಕೂಡ ಅಭಿವೃದ್ಧಿ ಆಗಬೇಕು, ಸಂತೋಷದಿಂದ ಇರಬೇಕು ಅಂತ ಹೇಳಿ ಈ ಒಂದು ದೇವಿಯ ಜಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿನ ಒಂದು ಆರಂಭ ಮಾಡಲಿಕ್ಕತ್ತೇವೆ. ಆಯ್ತಾ, ಈ ಆರಂಭದಲ್ಲಿ ಸಂಕಲ್ಪ ಏನಪ್ಪಾ ಅಂತಂದು ಕೇಳಿದ್ರೆ ನಮ್ಮ ಮನಸ್ಸೊಳಗೆ ಎಷ್ಟೇ ಮನಕ್ಲೇಶ ದೋಷ ಒಬ್ಬರಿಗೆ ಕಂಡ್ರೊಬ್ಬರಿಗೆ ಆಗ್ಲಿಕ್ಕಿಲ್ಲ, ಮತ್ತೊಂದು ಆಗ್ಲಿಕ್ಕಿಲ್ಲ, ಅವೆಲ್ಲವನ್ನೂ ಕೂಡ ನಾವು ಸೇಡಿಗಿಟ್ಟು ಆ ಭಗವತಿಯ ಒಂದು ಅನುಗ್ರಹ ನಮ್ಮ ಮೇಲೆ ಆಗಲಿ.